ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಬೆಂಗಳೂರಿನ ಇಮ್ಟೆಕ್ಸ್ನಲ್ಲಿದ್ದೀನಿ. ಸೊ ಇವಾಗ ಬೆಂಗಳೂರಿನ ಇಮ್ಟೆಕ್ಸ್ನಲ್ಲಿ 19ರಿಂದ 23ವರೆಗೂ ಎಕ್ಸಿಬಿಷನ್ ನಡೀತಿದೆ, ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ನು. ನಾನು ಎವ್ರಿ ಇಯರ್ ಬರ್ತಾಯಿರ್ತೀನಿ. ಸೊ ಅದೇ ಥರ ಈ ವರ್ಷವೂ ಬಂದಿದ್ದೀನಿ. ಸೊ ಎಲ್ಲ ಥರ ಮೆಷಿನ್ ಟೂಲ್ಸು, ಮ್ಯಾನುಫ್ಯಾಕ್ಚರಿಂಗ್ ಟೂಲ್ಸು ಮತ್ತು ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ಗಳೆಲ್ಲನೂ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಡಿಫ್ರೆಂಟ್ ಮೆಕ್ಯಾನಿಸಮ್ಸು, ಟೆಕ್ನಾಲಜಿಗಳೆಲ್ಲ ಇದ್ದಾವೆ ಇಲ್ಲಿ. ಸೊ ಆಟೋಮೇಷನ್ನು, ಇಂಡಸ್ಟ್ರಿಯವರು ಪ್ರತಿಯೊಬ್ಬರೂ ಬಂದು ಚೆಕ್ ಮಾಡಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ, ಫ್ಯೂಚರ್ ಇಂಜಿನಿಯರ್ಸು, ನಿಮಗೆಲ್ಲ ಯೂಸ್ ಆಗ್ಬೋದು. ಸೊ ನಮ್ಮ ಚಾನಲ್ನಿಂದ ನಿಮಗೆ ಹೇಳ್ತಾ ಇರೋದು, ಯಾರ್ಯಾರು ನೋಡಿಲ್ಲ, ನಿಮಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಬರ್ಬೋದು. ಸೊ ನಾನು ಕೆಲವು ವಿಡಿಯೋಗಳನ್ನ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೋಡಿ. ಸೊ ಸ್ನೇಹಿತರೆ, ಏನು ನೋಡ್ತಾ ಇದ್ದೀರಾ, ಇದು ಒಂದು ಸರ್ಫೇಸ್ ಫಿನಿಷಿಂಗ್, ಪಾಲಿಷಿಂಗ್ ಮಾಡೋದಕ್ಕೆ ಉಪಯೋಗಿಸುವಂಥ ಮೆಷಿನ್. ನೋಡ್ತಾ ಇರಿ, ಇದು ಏನಿದೆಯಲ್ಲ ತಿರುಗ್ತಾ ಇದೆಯಲ್ಲ, ಕೆಳಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಅದು ಕೆಳಗಡೆ ಸಣ್ಣ ಸಣ್ಣ ಪಾರ್ಟಿಕಲ್, ಒಂದು ಗ್ರೈಂಡಿಂಗ್ ಮೆಟೀರಿಯಲ್ ಮೀಡಿಯಾಗಳು ಹಾಕಿದ್ದಾರೆ. ಸೊ ಅದು ಸ್ಟೋನ್ಸ್ ಟೈಪು, ಪ್ಲಾಸ್ಟಿಕ್ ಟೈಪ್ ಇರ್ತವೆ ನೋಡಿ, ಇಲ್ಲಿ ಇದಾವಲ್ಲ ಈ ಥರ, ಇದು ಸ್ಟೋನ್ ಟೈಪು, ಪ್ಲಾಸ್ಟಿಕ್ ಟೈಪ್. ಸೊ ಇದನ್ನು ಹಾಕಿ ನೋಡಿ, ಇಲ್ಲಿ ಸ್ಟೈನ್ಲೆಸ್ ಸ್ಟೀಲು ಮತ್ತು ಬೇರೆ ಬೇರೆ ಟೈಪ್ ಮೆಟೀರಿಯಲ್ಸ್ ಈ ಥರ ಇರೋದನ್ನ ಪಾಲಿಷ್ ಮಾಡ್ತಾರೆ. ಫೈನಲ್ ಸರ್ಫೇಸ್ ಪಾಲಿಷಿಂಗ್ ಮಾಡುವಂಥ ಮಿಷಿನ್ ನೋಡಿ ಯಾವ ಥರ ಇದೆ. ಸೊ ಈ ಥರ ಮೀಡಿಯಾ ಜೊತೆ ಹಾಕಿ ಒಂದೊಂದೇ ಪ್ರೋಸೆಸ್ನಲ್ಲಿ ಆ ಮೆಟೀರಿಯಲ್ ಜೊತೆ ಮಿಕ್ಸ್ ಮಾಡುತ್ತೆ ಮಿಷಿನ್. ಅದಾದಮೇಲೆ ಈ ಥರ ಫೈನಲ್ ಪ್ರಾಡಕ್ಟ್ಗೆ ಫೈನಲಾಗಿ ಈ ಥರ ಈ ಒಂದು ಸ್ಮಾಲ್ ಮೀಡಿಯಾನ ಯೂಸ್ ಮಾಡಿ ಸರ್ಫೇಸ್ ಫಿನಿಷ್ ಮಾಡ್ತಾರೆ. ಸೊ ಬ್ಯೂಟಿಫುಲ್ ಟೆಕ್ನಾಲಜಿ. ಸೊ ನೋಡ್ತಾ ಇರ್ಬೋದು, ಇವಾಗ ಇಮ್ಟೆಕ್ಸಲ್ಲಿದ್ದೀನಿ ನಾನು. ಇಮ್ಟೆಕ್ಸ್ನಲ್ಲಿ ಇದೇ ಥರ ಒಂದೊಂದೇ ಟೆಕ್ನಾಲಜಿ ಅದ ನೋಡಿರಿ. ಇಲ್ಲೆಲ್ಲ ಮೆಜರಿಂಗ್, ಇದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಎಲ್ಲ ಕಡೆ ಇವಾಗ ಯಾರ್ಯಾರು ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲೂ ಇವಾಗ ಒಂದು ನೋಡಿದೆ. ಸೊ ಸ್ನ್ಯಾಪ್ ಪ್ಲಸ್ ಅಂತ ಡೈರೆಕ್ಟಾಗಿ ಅದು ಏನು ಲೇಸರಿಂದ ಡೈರೆಕ್ಟಾಗಿ ನೋಡಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಡಿಸ್ಪ್ಲೇಯಲ್ಲಿ, ಲೇಸರಿಂದ ಡೈರೆಕ್ಟಾಗಿ ಮೆಜರ್ ಮಾಡುತ್ತೆ. ಸೊ ಇದೊಂದು ಹೊಸ್ದಾಗಿ ನಾನು ನೋಡಿದ್ದು, ಬ್ಯೂಟಿಫುಲ್ಲಾಗಿದೆ ಟೆಕ್ನಾಲಜಿ ಇದು ಅಂತ. ಸೊ ಒಂದು ಬ್ಲೇಡ್ ಟೈಪ್ ಇದೆ ನೋಡಿ, ಅದರಲ್ಲೆಲ್ಲ ಪ್ರತಿಯೊಂದು ಡೈಮೆನ್ಷನ್ನು ಒಂದು ಸಿಂಗಲ್ ಸ್ನ್ಯಾಪಲ್ಲಿ ಎಲ್ಲನೂ ಫುಲ್ಲು ಮೆಜರ್ ಮಾಡಿಬಿಡುತ್ತೆ. ಸೊ ಬ್ಯೂಟಿಫುಲ್ ಟೆಕ್ನಾಲಜಿ ಇದ್ದಾವೆ. ಸೊ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಬಂದು ನೋಡಿ ತಿಳ್ಕೊಳ್ಳಿ. ಸೊ ನಿಮ್ಮ ಕೇಸ್ ಫ್ಯೂಚರಲ್ಲಿ ವರ್ಕ್ ಆಗ್ಬೋದು. ನೋಡಿ, ಪ್ರೋಬ್ ಡೈಮೆನ್ಷನ್ ಇವೆಲ್ಲ ಸ್ಪೆಕ್ಟ್ರಾ ಮೆಷಿನ್ಸು. ಸೊ ನೋಡ್ತಾ ಇರ್ಬೋದು 3D ನೋಡಿ, 3Dಯಲ್ಲಿ ಎಲ್ಲನೂ ಮೆಜರ್ ಮಾಡುತ್ತದು. ಸೊ ಇದು CNC ಎಲ್ಲ ಥ್ರೂ ಆಪ್ರೇಟ್ ಆಗೋದು. ನೋಡ್ಬೋದು ನೀವು XYZW. ಸೊ ಇದನ್ನು ನಾನು ಕೂಡ ಒಂದು 1.5 ಮಂತ್ಸು ಯೂಸ್ ಮಾಡಿದ್ದೀನಿ. ಸೊ ಇವಾಗಿಲ್ಲ, ಸೊ ಮರ್ತ್ಬಿಟ್ಟಿದ್ದೀನಿ, ಬಟ್ ಆದರೆ ನೆನಪಿದೆ. ಸೊ ಬ್ಯೂಟಿಫುಲ್ ಟೆಕ್ನಾಲಜಿ, ಮೆಜರಿಂಗ್ ಸಿಸ್ಟಮ್ಸ್ ಇವೆಲ್ಲ. ಸೊ ಇಲ್ಲಿ ಬಂದರೆ ನೋಡ್ಬೋದು ನೀವು ಮ್ಯಾನುಫ್ಯಾಕ್ಚರಿಂಗ್ ಕಟರ್ಸ್ಗಳು. ಸೊ ಇವೆಲ್ಲ ಎಂಡ್ ಮೀಲ್ಸು, ಇವೆಲ್ಲ ನಿಮಗೆ ಇಂಡಸ್ಟ್ರಿ ಟ್ರೈನಿಂಗು ಯಾರು ಓದಿರ್ತೀರೋ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೈ ಪ್ರಿಸಿಷನ್ ಟೂಲ್ಸು, ಮೈಕ್ರೋ ಟೂಲ್ಸ್ಗಳು ಇವೆಲ್ಲ. ವೆರಿ ಸ್ಮಾಲ್ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಝೂಮ್ ಹಾಕ್ತೀನಿ ನೋಡಿ, ಇಲ್ಲಿ ಎಷ್ಟು ವೆರಿ ಸ್ಮಾಲು, ತುಂಬ ಸಣ್ಣ ಟೂಲ್ಗಳು, 1 mm ಕಟರ್ಗಳು ಅವೆಲ್ಲ. ಸೊ ಎಂಡ್ಮಿಲ್ಗಳು ಅಷ್ಟೊಂದು ತುಂಬ ಸಣ್ಣದು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ ಎಷ್ಟು ಶಾರ್ಪ್ ಅಂದರೆ ಎಷ್ಟು ಶಾರ್ಪ್ ಇದೆ ನೋಡಿರಿ. ಇದು ಡ್ರಿಲ್ಲಿದು ಸೆಂಟ್ರ್ ಸಣ್ಣ ಕಾಣಿಸ್ತಾ ಇದೆ ನೋಡಿ, ಇದು ಡ್ರಿಲ್ಲು. ಇವೆಲ್ಲ ಸ್ಪಾಟ್ಸ್ಗಳು.
ಸೊ 23 ಕೊನೆ ದಿನ ಯಾರ್ಯಾರು ಬಂದು ಎಂಟೆಕ್ಸ್ನ ನೋಡಬೇಕು ಅಂದ್ಕೊಂಡಿದ್ದೀರಾ ಬೇಗ ಬಂದು ನೋಡಿ. ಸೊ ಒಂದು ಬ್ಯೂಟಿಫುಲ್ ಆಗಿರುವಂಥ ಟೆಕ್ನಾಲಜಿಗಳು ಇದ್ದಾವೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.